ಹಾಲೆಲುಯ ಹಾಲೆಲುಯ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆ ದೇವರು ಕೊಟ್ಟಂತ ಒಂದು ಸಂದೇಶವನ್ನ ಎರಡು ವಚನವನ್ನ ತೆಗೆದುಕೊಳ್ಳೋಣ. ಎರಡನೆಯ ಪೇತ್ರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 11 ಮತ್ತು 12ನೇ ವಚನವಾಗಿದೆ. ಈ ವಚನ ಲೋಕ ಅಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎಂಬ ಬೋಧನೆಯಾಗಿದೆ. ದೇವರು ಈ ಲೋಕ ಅಂತ್ಯವನ್ನ ಕುರಿತು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಅತಿ ಪರಿಶುದ್ಧವಾಗಿ ಜೀವಿಸಬೇಕು ಎಂಬುದಾಗಿ ಈ ಸಂದೇಶವಾಗಿದೆ. ಅದೇ ಪ್ರಕಾರವಾಗಿ ಇದನ್ನು ಧ್ಯಾನ ಮಾಡಿ ಅದರ ಪ್ರಕಾರ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಲೆಲೂಯಾ. ಹಾಗೂ ಇವು ಎಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನವನ್ನು ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯನ್ನು ಭಕ್ತಿ ಉಳ್ಳವರಾಗಿ ಬೇಕಲ್ಲ. ಹಾಲೆಲೂಯಾ. ಇಲ್ಲಿ ಓದಿದ ವಾಕ್ಯವನ್ನು ಏನು ಹೇಳುತ್ತೆ ಅಂದರೆ, ಇವು ಎಲ್ಲಗಳು ಹೀಗೆ ಲಯವಾಗಿ ಹೋಗುವುದು. ನಾವು ಏನು ನೋಡ್ತಾ ಇದ್ದೇವೆ ಈ ಭೂಮಿ ಮೇಲೆ ಪ್ರಿಯರೇ, ಇದು ಒಂದು ದಿವಸ ಏನು ಇಲ್ಲದೆ ಹೋಗ್ತದೆ. ಇವೆಲ್ಲವನ್ನು ಲಯವಾಗಿ ಹೋಗ್ತದೆ ಅಂತ ದೇವರು ತಾನೆಯಲ್ಲಿ ಈ ಪೇತ್ರನ ಬರೆದ ಪತ್ರಿಕೆಯಲ್ಲಿ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇದು ನಾವು ಎಷ್ಟು ಮಟ್ಟಿಗೆ ನಾವು ಅದನ್ನ ತೆಗೆದುಕೊಳ್ತೇವೋ. ಎಷ್ಟೋ ಜನ ಹೇಳ್ಬೋದು, ದೇಶ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ದುಬೈನಲ್ಲಿ ಅಂತ ಕಟ್ಟಡವಾಗ್ತಾ ಇದೆ, ಅರಬ್ ಕಂಟ್ರಿಲಿ ಇಂತಿಂಥ ಬಿಸ್ನೆಸ್ ಇದೆ, ದೇಶ ಅಷ್ಟು ಇಂಪ್ರೂವ್ಮೆಂಟ್ ಹೋಗ್ತಾ ಇದೆ. ಇವ್ರು ಯಾರು? ಕ್ರಿಶ್ಚಿಯನ್ ಅವರು ದೇಶ ಹಾಳಾಗ್ತದೆ, ಲೋಕ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಅಂತ ನೆನೆಸ್ಬೋದು. ಆದರೆ ದೇವರು ಹೇಳ್ತಾರೆ, ಆಕಾಶ ಭೂಮಿ ಅಳೆದು ಹೋಗ್ಬೋದು, ನನ್ನ ಮಾತು ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಈ ಮಾಯಾ ಲೋಕವನ್ನು ನಂಬಬೇಡ್ರಿ ಸಹೋದರ ಸಹೋದರಿಯರೇ. ಇವತ್ತು ನೋಡ್ಲಿಕ್ಕೆ ಹೀಗೆ ಇರ್ತದೆ. ನೋಹನ ದಿನವನ್ನು ನೋಡ್ರಿ, ಹೇಗಿದ್ರು ಅಂತ ಜನಗಳು. ಹಾಲೆಲೂಯಾ. ಆದರೆ ಏನಾಯ್ತು? ಜಲ ಪ್ರಳಯ ಆಗಿ ಇಡೀ ಲೋಕವೇ ಮುಚ್ಚೋಯ್ತು. 40 ದಿವಸ ಆಗಲು ಇರುಳು, ಭಯಂಕರವಾದ ಮಳೆ ಬಂತು ಅಂತದೆ ವಾಕ್ಯ. ಅದರಲ್ಲಿ ಉಳಿದಿದ್ದು ಎಷ್ಟು ಜನ ಪ್ರಿಯರೇ? 8 ಜನ ಮಾತ್ರ ಉಳಿದರು. ಆದರೆ ಬಾಕಿ ಮಿಕ್ಕಿದವರೆಲ್ಲ ಪ್ರಾಣ ನಷ್ಟವನ್ನ ಮಾಡಿಕೊಂಡ್ರು. ಏನು ಕೂಡಿಸಿಟ್ರು, ಏನು ತೆಗೆದುಕೊಂಡು ಹೋಗ್ಲಿಲ್ಲ ಪ್ರಿಯರೇ. ಹಾಲೆಲೂಯಾ. ನೋಹ ಹೇಳಬೇಕಾದ್ರೆ ಎಲ್ಲ ಪರಿಹಾಸ್ಯ ಮಾಡಿದ್ರು, ಯಾರು ಆತನ ಮಾತು ನಂಬಲಿಲ್ಲ. ಹಾಲೆಲೂಯಾ. ಇವತ್ತು ಈ ಧರ್ಮೋಪದೇಶ ಕಾಂಡ ಅಂದ್ರೆ ಈ ಸತ್ಯವೇದದಲ್ಲಿರುವ ಧರ್ಮ ಗ್ರಂಥ, ಈ ವಾಕ್ಯ ಸಂದೇಶ ಹೇಳ್ತದೆ, ಒಂದು ದಿವಸ ಆಕಾಶ ಇರುವುದಿಲ್ಲ, ಭೂಮಿ ಇರುವುದಿಲ್ಲ. ಆದರೆ ಎಷ್ಟು ಜನ ನಂಬ್ತಿರೋ, ಎಷ್ಟು ಜನ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಆದರೆ ವಾಕ್ಯ ಮಾತ್ರ ಎಂದು ಸುಳ್ಳಾಗುವುದಿಲ್ಲ. ಇದು ದೇವರು ತಾನೇ ನುಡಿದಿರುವಂತ ಮಾತಾಗಿದೆ ಪ್ರಿಯರೇ. ಹೀಗೆ ಇವು ಎಲ್ಲಗಳು ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನವನ್ನು ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ, ದೇವರ ದಿನವನ್ನು ನಾವು ಎದುರು ನೋಡ್ಬೇಕು. ಹಾಲೆಲೂಯಾ. ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ ಸ್ವಾಮಿ ದೇವರೇ, ನೀನು ವಾಗ್ದಾನ ಮಾಡಿದ್ಯಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ದೇವರೇ, ನಿಮ್ಮ ದಾರಿಯನ್ನ ನೋಡ್ತಾ ಇದ್ದೇವೆ ಸ್ವಾಮಿ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ಯಲ್ಲಪ್ಪ. ನಾವು ಅದಕ್ಕೆ ಇನ್ನೂ ಅತಿ ಪರಿಶುದ್ಧವಾದ ಜೀವಿಸಬೇಕಾಗಿದೆ ಭೂಮಿ ಮೇಲೆ. ದೇವರ ದಿನವನ್ನು ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ, ದೇವರು ಬರ್ತಾ ಇದೆ ಅಂತ ನಾವು ಹಾರೈಸ್ಬೇಕು. ಹಲ್ಲೆಲೂಯಾ. ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿ ಉಳ್ಳವರಾಗಬೇಕಲ್ಲ. ಎಷ್ಟು ಪರಿಶುದ್ಧವಾದ ಜೀವಿತ ಹಾಗೂ ಭಕ್ತಿ ಉಳ್ಳವರಾಗಬೇಕು. ಲೋಕದ ಭಕ್ತಿ ಅಲ್ಲ, ದೇವರ ಭಕ್ತಿ. ನಮ್ಮ ದೇವರು ಬರ್ತಾ ಇದ್ದಾರೆ ಅಂತ ನಾವು ಭಾರಿ ಭಕ್ತಿಯಿಂದ, ಪ್ರಾರ್ಥನೆಯಿಂದ, ವಾಕ್ಯದಿಂದ ಬೆಳೀತಾ ಇರಬೇಕು ಪ್ರಿಯರೇ. ಹಾಲೆಲೂಯಾ. ಇದು ಏನಿದೆ ವಾಕ್ಯ ಹೇಳ್ತಾ ಇದೆ, ಅದ್ರ ಪ್ರಕಾರ ನೀವು ಭೂಮಿ ಮೇಲೆ ಬದುಕ್ರಿ ಎಂಬುದಾಗಿ ಹೇಳ್ತಾ ಇದೆ. ಬದುಕಬೇಕಲ್ಲ. ಆ ದಿನಗಳು ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಆಕಾಶ ಮಂಡಲ, ಅಯ್ಯೋ ದೇವ, ಆಕಾಶ ಮಂಡಲವೇ
ಬೆಂಕಿ ಹತ್ತಿ ಲಯವಾಗಿ ಹೋಗ್ತದೆ ಅಂತಾರೆ. ಈ ದಿನಗಳಲ್ಲಿ ಈ ಪ್ರಪಂಚದಲ್ಲಿ ಜನಗಳಿಗೆ ಹೇಳಿದ್ರೆ ಕೇಳ್ತಾರಾ ಪ್ರಿಯರೇ? ಯಾರು ಕೇಳ್ತಾರೆ? ದೇವರ ವಾಕ್ಯವನ್ನು ಹೇಳಿದ್ರೇನೆ ಉಲ್ಲಂಘನೆ ಮಾಡ್ತಾರೆ, ಅದು ಅಂಗೀಕಾರ ಮಾಡುವುದಿಲ್ಲ. ಹಾಲೆಲೂಯ. ನಾವು ಆಲಯಕ್ಕೆ ಹೋಗ್ತಾ ಇದ್ದೇವೆ, ಗುಡಿಗಳಿಗೆ ಹೋಗ್ತಾ ಇದ್ದೇವೆ, ನಾವು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ ಅಂತಾರೆ. ಹಾಲೆಲೂಯ. ಆದರೆ ಈ ಸತ್ಯಾರ್ಥವನ್ನ ಅವರಿಗೆ ತಿಳಿಯದು ಪ್ರಿಯರೇ. ಹಾಲೆಲೂಯ. ಪ್ರಾರ್ಥನೆಗೆ ಹೋಗಿ ಬಂದು ಆಲಯಕ್ಕೆ ಹೋಗಿ ಬಂದ್ರೆ ಪರಲೋಕ ಹೋಗುವುದಿಲ್ಲ ಪ್ರಿಯರೇ. ಸ್ಪಷ್ಟವಾಗಿ ದೇವರ ವಾಕ್ಯವನ್ನ ಈ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆ ಅದ್ರ ಪ್ರಕಾರನೇ ಜೀವಿಸಿದರೆ ಮಾತ್ರ ಪರಲೋಕ ರಾಜ್ಯ ಸಿಗುತ್ತೆ ಅಂತ ದೇವರು ತಾನೇ ಪ್ರಕಟ ಮಾಡಿದ್ದಾರೆ. ಹಾಲೆಲೂಯ. ಹಾಗೂ ನೋಡಿ, ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉದುರಿ ಕರಗಿ ಹೋಗುವವು. ಹಾಲೆಲೂಯ. ಇವತ್ತು ನೋಡ್ತಾ ಇರೋ ಸೂರ್ಯ ಚಂದ್ರ ನಕ್ಷತ್ರಗಳು ಕರಗಿ ಹೋಗ್ತದೆ, ಮಂಜಿಗಡ್ಡೆ ರೀತಿ ಕರಗಿ ಹೋಗ್ತದೆ ಅಂತ ಸ್ವಾಮಿ ಹೇಳ್ತಾರೆ. ಹಾಲೆಲೂಯ. ಇದನ್ನೆಲ್ಲ ಹೇಗೆ ನಂಬಿಸ್ಲಿಕ್ಕೆ ಸಾಧ್ಯ? ಆದರೆ ಮನುಷ್ಯನಿಂದ ಸಾಧ್ಯವಿಲ್ಲ, ದೇವರಿಂದ ಎಲ್ಲ ಸಾಧ್ಯ ಉಂಟು ಪ್ರಿಯರೇ. ನಾವು ಕರ್ತನ ಮೊರೆಯನ್ನು ಹೋಗುವಾಗ ದೇವರು ತಾನೇ ಇಲ್ಲಿ ಪ್ರಕಟ ಮಾಡ್ತಾರೆ. ಹಾಲೆಲೂಯ. ಹಾಗೂ ಸೂರ್ಯ ಚಂದ್ರ ನಕ್ಷತ್ರಗಳು ಉದುರಿ ಕರಗಿ ಹೋಗುವವು, ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ದೇವರ ಮಕ್ಕಳು ನೂತನ ಆಕಾಶ ನೂತನ ಭೂಮಂಡಲ ಇವ್ಯಾವುದು ಇರುವುದಿಲ್ಲ, ಎಲ್ಲ ಹೊಸದಾಗಿ ಬರ್ತದೆ ಅಂತ ಎದುರು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಯಾರು ಈ ವಾಕ್ಯವನ್ನು ನಂಬಿ ಇದ್ರ ಪ್ರಕಾರ ಜೀವಿಸ್ತಾರೋ ಪ್ರಿಯರೇ, ಅವರೆಲ್ಲ ನಿತ್ಯ ಜೀವಕ್ಕಾಗಿ ಕಾಯ್ತಾ ಇದ್ದಾರೆ ಎಂಬುದಾಗಿ. ಹಾಲೆಲೂಯ. ಈಗ ಒಂದು ಪ್ಲೈನ್ ಆಗಿರಲಿ, ಒಂದು ಟ್ರೈನಿಗಾಗಿರಲಿ, ನಾವು ಮುಂಗಡ ಅಡ್ವಾನ್ಸ್ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಟೇಷನ್ನಲ್ಲಿ ಏರ್ಪೋರ್ಟ್ನಲ್ಲಿ ಹೇಗೆ ವೇಟ್ ಮಾಡ್ತಾ ಇದ್ದೇವೋ, ಹಾಲೆಲೂಯ, ಅದೇ ರೀತಿಯಾಗಿ ದೇವರು ಬರ್ತಾರೆ ಎಂಬುದಾಗಿ ನಾವು ಕಾಯ್ತಾ ಇರ್ತೇವೆ. ಹಾಲೆಲೂಯ. ಅಲ್ಲದೇ ಇರುವವರು ಇಲ್ಲ ಪ್ರಿಯರೇ. ಯಾರು ದೇವರ ವಾಕ್ಯವನ್ನು ಧ್ಯಾನದಿಂದ ಕೇಳಿ ಅದ್ರ ಪ್ರಕಾರ ನಡೀತಾರೋ ಅವರಿಗೆಲ್ಲ ಉಂಟು. ನೋಡಿ, ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯೂ ವಾಸವಾಗಿರುವುದು. ನೀತಿ ಅಂದರೆ ನೀತಿವಂತರು ಆ ನೀತಿಯನ್ನು ಅಳವಡಿಕೆ ಮಾಡಿಕೊಂಡು ಬದುಕಿದರೆ ಈ ಲೋಕದಲ್ಲಿ ಅಂಥವ್ರನ್ನ ದೇವರು ಕರ್ಕೊಂಡು ಹೋಗ್ತಾರೆ ಅಂತ ಸ್ಪಷ್ಟ. ಇಷ್ಟು ಚೆನ್ನಾಗಿ ವಾಕ್ಯವನ್ನು ಹೇಳಿಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ನಮ್ಮನ್ನ ಈ ವಾಕ್ಯ ಇಲ್ಲದೆ ಹೋಗಿದ್ರೆ ಯಾರೂ ದೇವರ ರಾಜ್ಯ ಸೇರ್ತಿರ್ಲಿಲ್ಲ. ಈ ವಾಕ್ಯ ಕೊಟ್ಟಿರೋದ್ರಿಂದಾನೇ ನಾವು ಭಯ ಭಕ್ತಿ ಉಳ್ಳವರಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮುಖಾಂತರ ವಾಕ್ಯದಲ್ಲಿ ಬೆಳೀತಾ ಇದ್ದೇವೆ. ಹಾಲೆಲೂಯ. ಇತರರಿಗೂ ಇದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಹಾಗೂ ಸಮಯ ಮುಂದೆ ಹೋಗಿದೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ದಿವಸ ಆಕಾಶ ಭೂಮಿ ಮತ್ತು ನಕ್ಷತ್ರಗಳು ಯಾವುದು ಸ್ವಾಮಿ ಇರುವುದಿಲ್ಲ ದೇವರೇ, ಸ್ತೋತ್ರ. ನಿಮ್ಮನ್ನು ನಂಬಿ ಶಾಂತವಾಗಿ ಅತಿ ಪರಿಶುದ್ಧವಾದ ಜೀವಿತದಲ್ಲಿ ಜೀವಿಸುವಂಥವ್ರು ಮಾತ್ರವೇ ಪರಲೋಕ ರಾಜ್ಯ ಸೇರುವುದೆಂಬುದಾಗಿ ಈ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನೀವು ತೋರಿಸಿಕೊಂಡಿದ್ದಕ್ಕೆ ಹಾಗೆ ನಿಮಗೆ ಸ್ತೋತ್ರ ಮಾಡುತ್ತೇನೆ ರಾಜಾವೇ. ಹಾಗೂ ಸ್ವಾಮಿ, ವಿಡಿಯೋ ಮುಖಾಂತರ ಪ್ರತಿಯೊಂದು ಸಹೋದರ ಸಹೋದರ ನೇಮಿಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.